ಅಲ್ಲಾದ್ರೂ ಟಾಪ್ ಇದೆಯಲ್ಲ ಮೇಡಮ್, ಒಂದ್ ಸೆಕೆಂಡ್. ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟ್ ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಅಲ್ಲ ಓಕೆ, ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಕೇಳ್ತಾ ಇದ್ದೀರಾ, ಲೆಟ್ ಮೀ ಆನ್ಸರ್. ನನಗೆ ನಿಮ್ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಬಿಟ್ಟು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ, ಒಳ್ಳೆ ಸಬ್ಜೆಕ್ಟ್ ಸ್ಟಾರ್. ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್. ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ. ಅಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇನೆ ಗೆಲ್ಚೂರು ಒಂದ್ ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತಗೊಂಡಿರೋದು. ಯಾಕೆ ಅಂದ್ರೆ ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೇನೆ ನಾವುಗಳು ಒಂಚೂರು ಜಾಸ್ತಿ ಕಥೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡು, ನಾನು ಮಗ ಕಿತ್ತೋದ್ ಸಿನಿಮಾ ಮಾಡೋಣ ಅಂತ ನೀವುಗಳೇ ಕೇಳ್ತೀರಾ. ಅಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್. ನಮ್ದು ಇವಾಗ ನಮ್ದಕ್ ಮಾತ್ರ ಮಾಡಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾನರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ. ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು. ಮೇಡಮ್, ಮಾಡೋರು ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ಸಾರಿ ಫಾರ್ ಎಸ್ ಮೇಡಮ್, ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದನ್ನ ಮೆನ್ಷನ್ ಇಟ್. ಎಲ್ಲಾರ್ಗು ಅಷ್ಟೇ ರಿಕ್ವೆಸ್ಟ್ ಏನ್ ಗೊತ್ತಾ, ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ. ಅರ್ಜುನ್ ಅವ್ರಿಗೆ ಈಗ 256 ಪೀಸ್